ನಂಜನಗೂಡ್ಗೆ ಹೋಗ್ತಾ ಇದ್ದೀವಿ. ಅವ್ರಿಗೆ ಗಟ್ಟಿ ಹಾಲು ಗಟ್ಟಿ ಮೊಸರು ಹಾಕ್ಬೇಕಂತೆ. ತಮ್ಮ ಅಕ್ಕ ಹೆಂಗಾರು ಜಗಳ ಆಡ್ಕೊಳ್ಳಿ. ಇನ್ನು 3 ಕೊಡಿ. ಕೇಳ ನಿಮ್ಮ ಯಜಮಾನ್ರಿಗೆ ಫೋನ್ ಮಾಡಿ. ವೆರೈಟಿ ಮಿಕ್ಸ್ಚರ್ ಇದೆ, ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಇನ್ನೂ 6:30 ಆಗಿಲ್ಲ, ರೆಡಿ ಆಗಿಬಿಟ್ಟಿದ್ದೀವಿ. ನಾನು ಮತ್ತು ನಮ್ಮ ಯಜಮಾನ್ರು ಮಾತ್ರ. ನಮ್ಮ ವಿಷಯನ ಮಲಗಿದ್ದಾಳೆ, ಅವಳು ಕಾಲೇಜ್ ಇದೆ, ಸೊ ಅವಳು ನಮ್ಮ ಜೊತೆ ಬರ್ತಾ ಇಲ್ಲ. ಬರೀ ನಾನು ನಮ್ಮ ಯಜಮಾನ್ರು ಹೋಗ್ತಾ ಇರೋದು. ನಮ್ಮ ಜೊತೆ ಬರ್ತಿರೋದು ಪುಟಾಣಿ ಅದಕ್ಕೆ, ತಾರಾ ಅದಕ್ಕೆ ಆ್ಯಂಡ್ ಉಮಾ ಅದಕ್ಕೆ. ನಾವು ಇವತ್ತು ನಂಜನಗೂಡ್ಗೆ ಹೋಗ್ತಾ ಇದ್ದೀವಿ. ನಂಜುಂಡೇಶ್ವರ ದೇವರ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ವಾಶಿಗಾಯಿಸ್, ಇವಾಗ ಸದ್ಯಕ್ಕೆ ನಾನು ಹಿಂಗೆ ರೆಡಿಯಾಗಿದ್ದೀನಿ. ಶೋಯು ನಂದಿದು ಹೊಸ ಕುರ್ತಾ, ಅವತ್ತು ಜೂಡಿಯೋನಲ್ಲಿ ತೊಗೊಂಡಿದ್ದು, ಇವತ್ತು ಹಾಕ್ಕೊಂಡಿದ್ದೀನಿ. ಇದು ನನ್ನ ಡ್ರೆಸ್, ಫುಲ್ಲು ಹೊಸ ಸೆಟ್ಟು, ಹೊಸ ವೇಲು, ಹೊಸ ಡ್ರೆಸ್ಸು, ಹೊಸ ಪ್ಯಾಂಟು ಹ್ಯಾಂಟು ಗೈಸ್. ನೆನ್ನೆ ತೊಗೊಂಡಿದ್ದು ಪ್ಯಾಂಟು ಅಷ್ಟೇ ಗೈಸ್. ನಾನು ರೆಡಿ ಇರೋದು ಹೀಗೆ. ಆ್ಯಂಡ್ ನಮ್ಮ ಯಜಮಾನ್ರು ಕೂಡ ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ. ಅವ್ರು ಕಾರ್ ಚೆಕ್ ಮಾಡ್ತಿದ್ದಾರೆ, ಅದಾದಮೇಲೆ ಹೊರಡೋದು ಅಷ್ಟೇ ಗೈಸ್. ಆನ್ ದ ವೇ ಟಿಫನ್ ಮಾಡ್ಕೊಂಡು ಹೋಗ್ತೀವಿ. ವಿಷಯ ಎದೊಳ್ತೀಯಾ? ಎದೋಳು ಬಾ. ನನ್ನ ಗಾಡಿಗೆ ಇದೆ ಚೆನ್ನಾಗಿ ನೋಡಿ. ನಮ್ಮ ಯಜಮಾನ್ರು ಬಾಯ್ ಮಲ್ಕೊಳಕ್ಕೆ ಹೋಗ್ಬೇಡ, ಇನ್ನು ರೆಡಿ ಆಗ್ಬಿಟ್ಟು ನೀಟಾಗಿ ಟೈಮಿಗೆ ಕರೆಕ್ಟಾಗಿ ಹೋಗು. ಬುಕ್ ಮಾಡಿಬಿಟ್ಟು ಹೋಗ್ಬೇಕಾಗತ್ತೆ, ಅದಕ್ಕೆ. ಓಕೆ ಗೈಸ್, ಬಾಯ್. ಇವಾಗ ಹೊರಡ್ತಿದ್ವಿ ಗೈಸ್. ಒಂದು 2 ಬಾಟ್ಲು ಮುಂದೆ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಹಿಂದೆ. ನಮ್ಮ ಸಾರಕ್ಕೆ ವೈಟಲ್ಲಿ ರೆಡಿ ಆಗೋಗ್ಬಿಟ್ಟಿದ್ದಾರೆ. ಹಿಂದೆ ಹಾಕ್ಬಿಡಿ ಅದಕ್ಕೆ. ವೈಟ್ ತಗೊಂಡಾ? ಹಾಂ ತೊಗೊಂಡಿದ್ದೀನಿ. ಪುಟಾಣಿ ಅದಕ್ಕೆ ಹೊರಗಡೆನೆ ವೆಯ್ಟ್ ಮಾಡಿ. ಹಾಯ್ ಅದಕ್ಕೆ 3 ಜನ ಹಿಂದೆ, ಇವು ಮುಂದೆ. 3 ಜನ ಹಿಂದೆ, 2 ಮುಂದೆ. ಹೊರಟಿದ್ದೀವಿ ಗೈಸ್. ಗೈಸ್ ಇವಾಗ ಒಂದು ಸ್ಟಾಪ್ ತೊಗೊಂಡಿದ್ದೀವಿ. ಇನ್ನು ಟೈಮ್ ಏನು 7 ಗಂಟೆ ಆಗಿರ್ಬೋದೇನೋ. ಟಿಫನ್ ತಿನ್ಕೊಂಡು ಹೋಗೋಣ ಹೋಟೆಲಲ್ಲಿ ಅಂತ ಇಳಿದಿದ್ದೀವಿ ಗೈಸ್. ಹೌದು, ಇವರು ವೈಟ್ ಕಲರ್ ಹಾಕೊಂಡಿದ್ದಾರೆ. ನಮ್ಮ ಅತ್ತಿಗೆ ಗಣಪತಿಗೆ ಹೂವು ತಂದ್ಕೊಟ್ರೆ ನಾನೇ ಹುಡ್ಕೊಂಡಿಲ್ಲ. ಇಲ್ಲ, ಅವ್ರು ಯಾರನ್ನಾರು ಕರಿಬೇಕು. ಎಲ್ಲರೂ ಬರೀ ಇಡ್ಲಿ ವಡೆನೇ ತೊಗೊಂಡಿದ್ದಾರೆ. ಇಡ್ಲಿ ವಡೆ ಆ್ಯಂಡ್ 2 ಥರದ ಚಟ್ನಿ ಕೊಟ್ಟಿದ್ದಾರೆ. 12 ಗಂಟೆ 1 ಗಂಟೆಗೆ ಮಾಡಿ. ಹಾಕಿದ್ನ ಯಜಮಾನ್. ನಮ್ಮ ಪುಟಾಣಿ ಅದಕ್ಕೆ ಕಾಫಿ ಕುಡಿಯಲ್ಲ. ಅವ್ರಿಗೆ ಗಟ್ಟಿ ಹಾಲು ಗಟ್ಟಿ ಮೊಸರು ಹಾಕ್ಬೇಕಂತೆ. ಅವ್ರಿಗೆ ಗಟ್ಟಿ ಹಾಲು ಗಟ್ಟಿ ಮೊಸರು ಹಾಕ್ಬೇಕಂತೆ. ಅವ್ರಿಗೆ ಗಟ್ಟಿ ಹಾಲು ಗಟ್ಟಿ ಮೊಸರು ಆಗ್ಬೇಕು, ಇಲ್ಲ ಅಂದರೆ ಕುಡಿಯಲ್ವಂತೆ. ಅವರು ಗಟ್ಟಿ ಹಾಲಿಲ್ವಂತ. ಕಾಫಿ ಚೆನ್ನಾಗಿದೆ. ಎಲ್ಲೂ ಮಾಡಂಗಿಲ್ಲ ನೋಡಿ. ಬಿಲ್ ಪೇ ಮಾಡೋದಕ್ಕೆ ಜಗಳ ಆಡ್ತಾವ್ರೆ. ಇವ್ರು ನಾವು ಕಟ್ತೀವಿ ಅಂತ
ನಾನೊಬ್ಳು ಆರಾಮಾಗಿ ಸುಮ್ಮನೆ ಕೂತಿದ್ದೀನಿ. ಯಾರು ಕೊಟ್ಕೊಳ್ರಪ್ಪ, ನಮಗೇನು ನಾವು ಯಜಮಾನ್ರು ಕರ್ಕೊ ಬಂದವ್ರೆ. ಗೈಸ್ ಟಿಫನ್ ಆಯಿತು, ತಿಂಡಿ ಬೆಳಗ್ಗೆ ಇವಾಗ ನಿಧಾನಕ್ಕೆ ನಡಿಬೇಕು, ಜಾಗ್ತಾ ಇದ್ದೀನಿ. ಇನ್ನೆಲ್ಲ ಸರಿ ಇಲ್ವಂತೆ ಈ ಹೋಟ್ಲಲ್ಲಿ. ನಮ್ಮ ಅತ್ತೆ ಹೇಳ್ತಾ ಇದ್ದಾರೆ ಜಾಸ್ತಾ ಇದೆಯಂತೆ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸ್ಕೇಟಿಂಗ್ ಮಾಡ್ಕೊಂಡು ಹೊಟ್ಟೋಗಿ. ಈ ಥರದ್ದು ಹಾಕ್ಬಿಡ್ಬೇಕಲ್ವಾ? ಕರೆಕ್ಟಾಗಿ ಹೇಳಿದೆ. ಗೈಸ್ ಇವಾಗ ಫಸ್ಟು ನಿಮಿಷಾಂಬ ಟೆಂಪಲ್ಗೆ ಹೋಗ್ಬಿಟ್ಟು ಆಮೇಲೆ ನಂಜನಗೂಡ್ಗೆ ಹೋಗೋಣ ಅಂತ ಆನ್ ದ ವೇನಲ್ಲಿ ಸಿಗುತ್ತಲ್ಲ ಅದಕ್ಕೆ. ಅಲ್ಲ ಗಾಜ್ಗೆ ಚುಚ್ಕೋಬಾರ್ದು ಅಷ್ಟೇ. ಕಲ್ಲು ಆಕ್ಯುಪ್ರೆಷರ್ ಆಗತ್ತೆ. ಗುಬ್ಬಚ್ಚಿ ನೋಡಿ, ಇದನ್ನೇ ಗುಬ್ಬಚ್ಚಿ ಅನ್ನೋದು. ಸಣ್ಣ ಮಕ್ಕಳು ಯಾರು ನೋಡಿರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಸಣ್ಣ ಮಕ್ಕಳಿದ್ದಾಗ ನೋಡ್ತಾ ಇದ್ವಿ. ಇವಾಗ ಬೆಂಗಳೂರಿನಲ್ಲಿ ಒಂದೂ ಕಾಣಲ್ಲ. ಜಗಳ ಆಡ್ತಾವ್ರೆ ಗೈಸ್, ಜಗಳ. ಬೇಡ ಹಂಗಾರೆ. ತಮ್ಮ ಅಕ್ಕ ಹೆಂಗಾರು ಜಗಳ ಆಡ್ಕೊಳ್ಳಿ. ಜಗಳಾಡ್ತಾ ಇದ್ದೀವಿ. ನಾನು ಜೇಪಿಕಾಯಿ ತಗೊಂಡು ಸುಮ್ಮನಾಗಿ ಹೋಗಿದ್ದೀನಿ. ಬೇಡ ಕಾಯಿ ತರಿಸ್ಬಿಡಿ. ಕೈ ಸೊಳೆ. ಕಮ್ಮಿ ಗೌರ್ಮೆಂಟ್ ರಜೆ ಇದ್ದಾಗ ಜನ ಶನಿವಾರ ಶುಕ್ರವಾರ ಅಂದರೆ ಶನಿವಾರ ಭಾನುವಾರ ಜನ ಇರುತ್ತೆ. ಒಂದು 200 ಬದನೆಕಾಯಿ. ಅದೇನು ಅಷ್ಟು ಸಣ್ಣಗಿದೆ, ಮುಳುಗಿ ಹೋಯ್ತು. ಎಲ್ಲ ಇತ್ತು ಅಲ್ಲಿ ನಾಲೆ ಇದ್ದಂಗಿಲ್ವಾ? ಇಷ್ಟೇ ಅಷ್ಟಲ್ಲ. ಇಷ್ಟೊಂದು ನೀರು ಕಾಣ್ತಾ ಇದೆಯಲ್ಲ ಅದಕ್ಕೆ. ಅಂದ್ರೆ ಇದು ಇಷ್ಟೇ ಅಷ್ಟಲ್ಲ. ಅವಳೆ ನಾಲೆ ನಾಲೆ ಇರುತ್ತಲ್ಲ ಚಿತ್ರ. ಕೆನಲ್ ಕೆನಲ್. ಜಾಡ್ತೈತೆ ಕಣಪ್ಪ. ಕುತ್ಕೊಳ್ಳಿ, ಪರವಾಗಿಲ್ಲ, ಮುಂದೆ ಬರಲ್ಲ. ಅಕ್ಕಿ ಹುಷಾರು, ಅದು ಹಿಂದೆನೇ ಇರೋದು. ಚಿತ್ರ ಅಕ್ಕಿ ಅಕ್ಕಿ. ಅಯ್ಯಪ್ಪ. ಅಲ್ಲಿ ಯಾರೋ ಸ್ವಲ್ಪ ಮುಚ್ಕೋತಾನೆ, ಅಲ್ಲಿ ನೀರು ಎತ್ಕೊ ಬಂದ್ರು. ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ ಅರ್ಧ ಗಂಟೆ. ನಾವು ನಂಜುಂಡೇಶ್ವರ ದೇವಸ್ಥಾನ ತಲೆ ಸ್ನಾನ ಮಾಡಿದ್ದೆ.
ಗೈಸ್ ಇವಾಗ ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಅಯ್ಯೋ ಬಾತ್ಕೋಳಿ ಹೋಗ್ತಿದೆ ಅಂದ್ರೆ ಯಾವುದು ಬಟ್ಟೆ ಹೋಗ್ತಾ ಇದೆ, ಅಯ್ಯೋ ಬಾತ್ಕೋಳಿ ಹೋಗ್ತಿದೆ ಅಂದ್ರೆ ಯಾವುದು ಬಟ್ಟೆ ಹೋಗ್ತಾ ಇದೆ. ಗೈಸ್ ಇವಾಗ ಸ್ವಲ್ಪ ಹೊತ್ತು ಹೊಳೆನಲ್ಲಿ ಆಟ ಆಡ್ಬಿಟ್ಟು, ಅಂದ್ರೆ ಆಟ ಅಂದ್ರೆ ಮುಳುಗಲ್ಲ, ಆಮೇಲೆ ನೆಕ್ಸ್ಟ್ ಹೊರಡ್ಬೇಕು ಗೈಸ್. ಗೈಸ್ ಶಾಪಿಂಗ್ ಎಲ್ಲ ಆಗ್ತಾ ಇದೆ ಇವಾಗ. ಆಯ್ತು ಗೈಸ್, ಸ್ಟಾರ್ ಫ್ರೂಟ್ ತೊಗೊಂಡ್ವಿ. ನಾರ್ಮಲಿ ಸ್ಟಾರ್ ಫ್ರೂಟ್ ಬ್ಯಾಂಗ್ಳೂರ್ನಲ್ಲೆಲ್ಲ ಸಿಗೋದು ಹುಳಿ ಹುಳಿ ಇರುತ್ತೆ, ಬಟ್ ಇವ್ರಿಗೆ ಗೊತ್ತಿರುತ್ತೆ ಸ್ವೀಟ್ ಯಾವುದು ಹುಳಿ ಯಾವುದು ಅಂತ. ಸೊ ಸ್ವೀಟಾಗಿರೋದು ತೊಗೊಂಡ್ವಿ ಗೈಸ್. ದೇವಸ್ಥಾನ ಹೌದು ಹೌದು. ತಿಳ್ಕೊಂಡಿದ್ಯಲ್ಲ ಎಲ್ಲಿ ಫಸ್ಟ್ ಲೆಫ್ಟಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದಕ್ಕೇನೆ ಪುಟಿ ಎಲ್ಲ ಏನಕ್ಕೆ ಗೊತ್ತಾ ಕೇಳೋದು? ಇದಕ್ಕೆ ಕೇಳೋದು ನಾನು. ಕೇಳ್ಬಿಟ್ರೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ, ಬೇಡ ರೋಡ್ ಕಿತ್ ಹಾಕ್ಬಿಟ್ಟವ್ರೆ. ನನ್ಗೆ ಗೊತ್ತಿತ್ತು, ಹಿಂಗೆ ಹೋಗಿದ್ ನಾವು ಮೊನ್ನೆ, ಏನಕ್ಕೆ ಈ ಕಡೆ ಹೋಗ್ತಿದೆ ಅಂತ. ಅಲ್ಲ ಹಾಕೋರ್ಬಿಟ್ಟು ಅವ್ರು ಹಿಂಗೂ ಹೋಗ್ಬೋದು, ರೋಡ್ ಕಿತ್ ಹಾಕ್ಬಿಟ್ಟವ್ರೆ ಅಂತಂದ್ರೆ. ಸರಿ ರೋಡ್ ಸರಿ ಚೆನ್ನಾಗಿದೆ ರೋಡ್ ಐತಲ್ಲ. ಅವ್ನಿಗೆ ಸಿಗೋದು ಕಷ್ಟ. ಅವ್ನಿಗೆ ಆಚೆ ರೀಸೆಂಟ್ ಆಗಿ ಬಂದಿಲ್ಲ, ಒಂದು ತಿಂಗಳು ಆಯ್ತಾ? ಇದೆ ರೀ, ನೀರಿದೆ. ಬೇಡ ಬೇಡ, ಚಪ್ಪಲಿ ಸ್ಟ್ಯಾಂಡ್ ಇದೆ, ಬೇಡ. ಗೈಸ್ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇವಾಗ ಸದ್ಯಕ್ಕೆ ಪಾರ್ಕ್ ಮಾಡಿದ್ವಿ. ಪಾರ್ಕ್ನೇ ಪಾರ್ಕ್ ಮಾಡಿಬಿಡ್ತೀನಿ ನಾನು. ಕಾರ್ನ ಪಾರ್ಕ್ ಮಾಡಿದ್ವಿ. ಅದಕ್ಕೆ ನಮ್ಮ ತಾರಾತ್ಗೆ ವಾಟರ್ ಮೆಲನ್ ಕಟ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಪುಟಾಣಿ ಅದಕ್ಕೆ ದ್ರಾಕ್ಷಿ ತೊಗೊಬಂದಿದ್ರು. ಮತ್ತು ಉಮಾ ಅದಕ್ಕೆ ಇನ್ನು ನಾವು ಚಕ್ಲಿ ತಿಂದಿಲ್ಲ, ಕೊಟ್ಟರು ಅವರು. ಹೌದು ಕೊಟ್ಟರು, ಆದರೆ ತಿಂದಿಲ್ಲ ಇನ್ನು. ಎಲ್ಲೋದ್ರೆ ನಮ್ಮ ಕಾಟ ತಗೊಂಡಿಲ್ಲ ನಮಗೆ. ನೋಡು ಮರದಲ್ಲಿ ಎಂತ ಹುಳ, ಅದು ಹುಳ ಅಲ್ಲ, ಬಾಳೆಹಣ್ಣು. ಅಯ್ಯೋ ಹೌದು, ಹೌದು ಮರದ ತರನೇ ಐತೆ, ಅದಕ್ಕೆ ನಿಂಗೆ ಗೊತ್ತಾಗ್ಲಿಲ್ಲ. ಇಲ್ಲ ನಾನು ಕೆಳಗಡೆ ಬಾಳೆಹಣ್ಣು ಅಂದ್ರೆ ಅಲ್ಲಿ ಒಣ್ಣಕೆತ್ತ ಸೇಮ್ ವುಡ್ ಕಲರೇ, ಮರದ ಕಲರ್ ಇದೆ, ಅದಕ್ಕೆ ಗೊತ್ತಾಗ್ಲಿಲ್ಲ ಚಿತ್ರಂಗೆ ಬಾಳೆಹಣ್ಣು. ನಾನು ಅಲ್ಲಿ ಕೆಳಗಡೆ ಒಂದು ಬಾಳೆಹಣ್ಣು ಇಟ್ಟಿದ್ದಾರೆ ನೋಡಿ, ಎರಡು, ಅದನ್ನ ನೋಡ್ತಾ ಇದ್ದೀನಿ ನೋಡಿ ಗೈಸ್. ನಾವಿಲ್ಲಿ ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಹೊರ್ಟೋಯ್ತು. ನೋಡಿ ಬೆಲ್ದಣ್ಣು, ಬೆಲ್ದಣ್ಣು. ಮೋಕ್ಷ ಮಾರ್ಗ. ಗೈಸ್ ನಂಜುಂಡೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಕಮ್ಮಿ ಆದ್ಮೇಲೆ ಎಲ್ಲ 100 ರೂಪಾಯಿ, 50 ರೂಪಾಯಿ ಎಲ್ಲ ಇದೆ. ಫುಲ್ ಹೋಲ್ ಬಾಡಿ ಇದು, ಲೇಡೀಸ್ ಅದು, ಜೆಂಟ್ಸ್ ಇದು. ಇದು ಭವಿಷ್ಯಂಗೆ ಒಂದು ಹಾಕೋಣ. 100 ರೂಪಾಯಿ 200 ರೂಪಾಯಿ ಎಷ್ಟು ಬೇಕು? ಗೈಸ್ ನೀವೇನಾದ್ರು ಅಂದ್ಕೊಂಡು ಬಂದರೆ ಈ ಥರದ್ದು ಸಿಗುತ್ತೆ.
ಅದನ್ನು ಹುಂಡಿಗೆ ಹಾಕೋದು ಗೈಸ್. ನಾವು ಯಜಮಾನ್ರು ನಾನು ಹಾಕ್ತಾಯಿದ್ದೀವಿ ಆ್ಯಂಡ್ ಭವಿಷ್ಯನೂ ಕೂಡ ನಾನೇ ಹಾಕ್ತೀನಿ. ಇದೆಷ್ಟು ಚೆನ್ನಾಗಿದೆ. ಇದು ಭವಿಷ್ಯದ ಅಲ್ಲಿ ಹುಂಡಿಗೆ ಹಾಕ್ಬೇಕಾ ರೀ? ಚಪ್ಪಲಿ ಬೇಡಪ್ಪ. ಗೈಸ್ ಚಪ್ಪಲಿ ಬಿಟ್ವಿ, ಇವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಓಕೆ ಓಕೆ, ನಮ್ಮ ಭವಿಷ್ಯನ ಹೆಸರಲ್ಲಿ ನಾವೇ ಹಾಕಬೇಕು, ಯಾಕೆಂದರೆ ಭವಿಷ್ಯ ಬಂದಿಲ್ಲ. ಸೊ ನಿಂದೊಂದು ಅವ್ರದ್ದು. ಗೈಸ್ ಒಳಗಡೆ ನಾನು ವಿಡಿಯೋ ಹಿಡಿಯೋದಿಲ್ಲ. ಮಹಾಮಂಗಳಾರತಿ ಇವಾಗ ಆಗ್ತಾ ಇದೆ. ಗೈಸ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈಗ ಹೊರಗಡೆ ಬರ್ತಾ ಇದ್ದೀವಿ. ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಜಾಸ್ತಿ ಜನನೇ ಇರಲಿಲ್ಲ, ಮಂಗಳವಾರ ಅಲ್ವಾ, ಸೊ ಅಷ್ಟಾಗಿ ಜನರು ಇರಲಿಲ್ಲ. ಆರಾಮಾಗಿ ನಿಧಾನಕ್ಕೆ ಎಲ್ಲ ದೇವರನ್ನೂ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿಕೊಂಡು ಬರ್ಬೋದು. ಈಗ ಒಂದು ಸ್ವಲ್ಪ ಪ್ರಸಾದ ತಿನ್ನೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಎಷ್ಟು ಬಿಸಿಲಿದೆ ಅಂದರೆ ಇದು ಹಾಕ್ಸಿದ್ದಾರೆ ಗೈಸ್, ಕಾಲು ಸುತ್ತೋಗುತ್ತೆ ಅಂತ. ಆದರೂ ಆ ಕಡೆ ಹೋಗಲೇಬೇಕು, ಅದಕ್ಕೆ ಕಾಲನ್ನ ಬಿಸಿಲಲ್ಲಿ ಇಡ್ತಾ ಇದ್ದೀವಿ. ಎಷ್ಟು ಒಬ್ರಿಗೆ? ಕೊಡಿ, ಇನ್ನು 3 ಪಾಪು, ಇನ್ನು 3 ಕೊಡಿ. ಚೇಂಜ್ ಕುಡಿತಾರೆ. ನೀವು ಕಾಣಿಸ್ಕೊಂಡ್ರೆ ಅವ್ರು ಅವಾಗ್ಲಿಂದ ಕಾಣಿಸ್ತಿದ್ದಾರೆ. ಕೆಲವರು ಎಲ್ಲ ತಗೋತಾರೆ, ಅದಕ್ಕೆ ಹೌದು ಪಾಪ ಬಿಸಿಲಲ್ಲೇ ಕೂತಿದ್ದಾರೆ. ಇವಾಗ ಹೊಡ್ಬಿಟ್ಟು ಮುಂದೆನೆ ಚೆನ್ನಾಗಿ ಒಳಗಡೆ ತಗೋ. ಬೀಜದ ತರೋದು, ಬೀಜದ ತರೋದು ಹಣ್ಣು ಆಗಿದೆ, ಬಟ್ ಅದು ಬೆಲ್ಲ ಹಾಕಿದ್ರೇನೆ ರುಚಿ. ಅಂತ ಅನ್ನಿಸ್ತಾ ಇದೆ. ಓಕೆ, ಲೈಟಾಗಿ ಗುಳಿ ಇದೆ ಅಷ್ಟೇ. ಗೈಸ್ ಊಟ ಮಾಡೋಣ ಅಂತ ಬಂದ್ವಿ, ಆದರೆ ಇಲ್ಲಿ 12:15ಗಂತೆ ಊಟ ಸ್ಟಾರ್ಟ್ ಆಗೋದು. ಸೊ 5 ಜನನೂ ಕಾಯ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಗೈಸ್, ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಅದಾದಮೇಲೆ ಊಟ ಮಾಡಿಕೊಂಡು ಹೊರಡೋದು. ಗೈಸ್ ಅಟ್ಟೆ ಬರ್ತಾ ಇದೆ. ಅಯ್ಯೋ ಆಗ್ಲಾ ಅನ್ನ ಹಾಕೋ ಬರ್ತಿದ್ದಾರೆ, ಹೆಂಗ್ ತಿನ್ನೋದು ಇದನ್ನ? ಇವರು ಇಲ್ಲಿ ಊಟ ಮಾಡ್ಬಿಟ್ಟು ಇವಾಗ ಎದ್ದೊಳ್ತಾ ಇದ್ದಾರೆ. ನಮ್ದು ಆಯ್ತು. ಪಾಪ ತಾರಾಜಿಗೆ ಎಕ್ಸ್ಟ್ರಾ ಅನ್ನ ಹಾಕ್ಬಿಟ್ರು. ನಿಧಾನಕ್ಕೆ ತಿನ್ಕೊಂಡು ಬನ್ನಿ, ನಾವು ಹೋಗಿರ್ತೇವೆ, ಆಗಲ್ಲ ಅಂದ್ರೆ ಬಿಡಿ. ನನ್ನ ತಟ್ಟೆ ಫುಲ್ಲು ಕ್ಲೀನಾಗಿ ಖಾಲಿ ಮಾಡಿದ್ದೀನಿ ಗೈಸ್. ಇನ್ನು ಇಲ್ಲಿಗೂ ಮಾತ್ರ ಕಾಲ
ಲಾಕ್ ತೆಗೀರಿ. ಆಯ್ತು ಗೈಸ್, ಇವಾಗ ಮನೆಗೆ ವಾಪಸ್ ಹೊರಡೋಣ ಇವಾಗ ಮನೆಗೆ. ತುಂಬಾ ಜನ ಇರೋ ಕಡೆ ತುಪ್ಪ ಹಾಕಲ್ಲ. ಅಲ್ವಾ ಏನ್ ಕಡಿಮೆ ಆಯ್ತಾ ತುಪ್ಪ ಹಾಕಕ್ಕೆ? ಪೊಂಗಲ್ ನೋಡ್ತಿದ್ರ ಏನಂದ್ರೆ ಏನಿಲ್ಲ, ಹಿಂಗೈತೆ ಚೆನ್ನಾಗಿತ್ತು ಸೊಪ್ಪಿಲ್ಲ ಏನಿಲ್ಲ, ಒಂದು ಒಗ್ಗರಣೆ ಇಲ್ಲ. ಪ್ರಸಾದ ಅಲ್ಲ ಗೈಸ್. ಊಟ ಸೂಪರ್ ಆಗಿತ್ತು ಗೈಸ್. ಏನೇನು ಹಾಕಿದ್ವು ಅಂದ್ರೆ, ಮೊದಲು ಪಾಯಸ ಹಾಕಿದ್ರು, ಬಿಸಿ ಬಿಸಿ ಪಾಯಸ. ಅದಾದ್ಮೇಲೆ ಪೊಂಗಲ್ಲು, ಕಾಳು ಉಸ್ಲಿ, ಅದಾದ್ಮೇಲೆ ಅನ್ನ ಸಾಂಬಾರ್, ಅದಾದ್ಮೇಲೆ ತಿರ್ಗಾ ಅನ್ನ ಮಜ್ಜಿಗೆ. ಇಷ್ಟು ಇತ್ತು ಗೈಸ್. ಇದ್ರೇನೆ ಅದು ಈ ಕಡೆ ನೋಡ್ಕೊಂಡು ಉಂಟಾ, ಅದಕ್ಕೆ ನಿನ್ಗೆ ಕುದುರೆ ಕಟ್ತೀನಿ ಅಂತಾರಲ್ಲ, ಆಮೇಲೆ ಮೊದಲಂಗೆ ಏನದು ಯಮಲೋಕ ಅದೆಲ್ಲ ಏನಿಲ್ಲ, ಇಲ್ಲೇ ಎಲ್ಲ ಸ್ವರ್ಗ ನೀವು ಕೇಳ, ನಿಮ್ಮ ಯಜಮಾನ್ರಿಗೆ ಫೋನ್ ಮಾಡಿ. ವೆರೈಟಿ ಮಿಕ್ಸ್ಚರ್ ಇದೆ, ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಿ, ಎತ್ತಿಗೆ ಬಣ್ಣ ಸಕ್ಕತ್ತಾಗಿದೆ ರೀ. ನಂಜನಗೂಡು ಚೌ ಚೌ. ತಗೊಂಡ್ ಬಂತಾರೆ ಅವ್ರಿಗೆ ಮೊದಲೇ ಕೇಳ್ಬೇಕಾ? ಗೈಸ್, ಚಾಮುಂಡಿ ಬೆಟ್ಟ ಅನ್ಸುತ್ತೆ ಅದು, ಆ ಬೆಟ್ಟ. ಟಿಕೆಟ್ ಸ್ವಾಮಿಗಳು ಅಂತ ಅವರು. ಎಷ್ಟು ಟಿಕೆಟ್? ಏನಿಲ್ಲ, ಫ್ರೀ ಟಿಕೆಟ್. 3 ಟಿಕೆಟ್ ಹಂಗೆ ಇದೆ. ಇನ್ನ 2 ಟಿಕೆಟ್ ಬೇಕಾದ್ರೆ ತಗೊಂಡ್ರು ತಗೋಬಹುದು. ಅವ್ರೆ ಇವ್ರೇನಾದ್ರು ಟಿಕೆಟ್ ತಗೊಂಡ್ರೆ ಎಲ್ಲಾರು ಒಟ್ಟಿಗೆ ಟಿಕೆಟ್ ತಗೋತೀವಿ. ನಾನ್ ಮುಂದೆ ಕೂತಿರೋದಕ್ಕೆ ನಿದ್ದೆ ಬರ್ತಿಲ್ಲ, ಹಿಂದೆ ಕೂತ್ಕೊಂಡ್ರೆ ನನಗೂ ನಿದ್ದೆ ಬರುತ್ತೆ. ಪಾಪ ನೆರಳು ಹುಡುಕೊಂಡು ಕೂತಿದ್ದಾವೆ. ಅಯ್ಯೋ, ಎಚ್ಚರ ಮಾಡ್ಕೊಬಿಟ್ರ. ಏನೆಲ್ಲ ಸೆಟ್ಟಿಂಗ್ ಮಾಡೋದಕ್ಕೆ ಕೇಳಿಸ್ತೈತೆ ನಂಗೆ. ಅವ್ರು ಸೂಪರ್ ಆಗಿ ಮಲ್ಕೊಂಡಿದ್ರು, ನಾನೇ ತೆಗಿತೀನಿ. ಹಿಂದ್ಗಡೆ 10 ಜನನು ನಿದ್ದೆ ಮಾಡ್ತಾವ್ರೆ. ನಮ್ ತಾರಕ್ಕೆ ಎಚ್ಚರ ಇದ್ದಾರೆ. ಬಾಯ್ 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 ಅದಕ್ಕೆ ಬಾಯ್ 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 ಅದಕ್ಕೆ. ನೀವು ನಿಮ್ಮ ಮನೆಗೆ, ನಾವು ನಮ್ಮ ಮನೆಗೆ. ಗೈಸ್, ಈಗ ತಾನೇ ಮನೆಗೆ ಬಂದ್ವಿ ಗೈಸ್. ನಾವು ಅಲ್ಲಿಂದ ಏನೇನು ತೊಗೊಂಬಂದಿದ್ದೀವಿ ಅಂತ ತೋರಿಸ್ತೀವಿ. ನಮ್ಮ ಭವಿಷ್ಯ ಅರ್ಧಂಬರ್ಧ ತಿಂದುಬಿಟ್ಟು ಹೋಗಿದ್ದಾಳೆ. ಓಟ್ಸ್ನ ಫುಲ್ಲು ತಿಂದು ಹೋಗಿಲ್ಲ ಅವಳು. ಓಟ್ಸು, ಬೆಲ್ದಣ್ಣು ತೊಗೊಂಡ್ವಿ. ಬೆಲ್ದಣ್ಣು ಇದು ಪನ್ನೀರ್ ಹಣ್ಣು ಅಂತ ಅವ್ರು ಹೇಳಿದ್ರು. ಏನಂತಾರೆ ಇದು? ವಾಟರ್ ಆ್ಯಪಲ್ಲ, ವಾಟರ್ ಆ್ಯಪಲ್ಲ. ಅವ್ರು ಹೇಳಿದ್ರು ವಾಟರ್ ಆ್ಯಪಲ್ ಅಂತ ಹೇಳಿದ್ರು ಗೈಸ್. ಇದೂ ಅದೇ ಗೈಸ್, ಅದೇ ಹಣ್ಣು. ಇದು ಚೀಪೇಕಾಯಿ ಗೈಸ್. ಅಷ್ಟೇ ಗೈಸ್. ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಕೋತೀನಿ, ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ಆರಾಮಾಗಾಯಿತು. ಆದರೆ ಬಿಸಿಲು ಮಾತ್ರ ಆರಾಮಾಗಿ ಮಾಡಿಸಿದ್ರು ನಮ್ಮ ಯಜಮಾನ್ರು. ಆದರೆ ಬಿಸಿಲು ಮಾತ್ರ ಜಾಸ್ತಿ ಇತ್ತು ಅಷ್ಟೇ ಗೈಸ್. ಇವಾಗ ನೀವು ಯಾವಾಗ ನಿಮಗೆ ಹೋಗೋಕ್ಕಾಗುತ್ತೋ ಅವಾಗ ಹೋಗ್ಬಿಡಿ. ಆಮೇಲೆ ಏಜ್ ಆದಮೇಲೆ ಹೋಗೋದಕ್ಕೆ ಸ್ವಲ್ಪ ನಿಮ್ಮ ಕಂಡೀಷನ್ ಯಾವಾಗ ಓಡಾಡೋಕ್ಕೆ ಅನುಕೂಲವಾಗಿದೆಯೋ ಆವಾಗಲೇ ಓಡಾಡ್ಬಿಡಿ, ಚೆನ್ನಾಗೆ ಟ್ರಾವೆಲ್ ಮಾಡಿಬಿಡಿ. ಅದಾದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಓಡಾಡೋದಕ್ಕೆ, ಮನೆಯಲ್ಲೇ ಇರಬೇಕಾಗುತ್ತೆ. ನಮ್ಮ ಯಜಮಾನ್ರು, ನಾನು ಆಲ್ರೆಡಿ ಇವಾಗ 41, ನಮ್ಮ ಯಜಮಾನ್ರು 47. ಏನು ರೀ? ನಮ್ಮ ಯಜಮಾನ್ರು 47. ಸೊ ನಾವು ಇವಾಗ ಇನ್ಮೇಲೆ ಓಡಾಡೋದು ಇದು ಮಾಡ್ಕೋಬೇಕು. ಎಷ್ಟು ವರ್ಷ ಆಗುತ್ತೋ ಓಡಾಡ್ಬಿಡ್ತೀವಿ ಚೆನ್ನಾಗೆ. ಆಮೇಲೆ ನಮ್ಮ ಭವಿಷ್ಯ ಓಡಾಡಿಸ್ತಾಳೆ. ಪಾಪ ಭವಿಷ್ಯನೇ ಕರ್ಕೊಂಡು ಹೋಗಿಲ್ಲ. ಸರಿ, ಬರಲಿಲ್ಲ ಅಂತ. ಅದೇ ಅವಳು ಬರಲಿಲ್ಲ, ನಾವು ಕರ್ಕೊಂಡು ಹೋಗಲಿಲ್ಲ ಅಷ್ಟೇ. ಅವಳಾಗವಳೆ ಬರಲಿಲ್ಲ ಗೈಸ್. ಅವಳದು ಅಲ್ಲ ಹರಕೆ, ಅದು ಹುಂಡಿಗೆ ಹಾಕಿಸ್ಬೇಕಾಗಿತ್ತು ನಾವು. ಅವಳು ಬರಲಿಲ್ಲ, ಅವಳ ಬದಲು ನಾವು ಹಾಕಿದ್ದೀವಿ. ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ಬಿಟ್ಟು ನಮಸ್ಕಾರ ಮಾಡಿಸ್ತೀವಿ ಅಷ್ಟೇ.
ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next time, take care. Bye bye. See you guys. Bye bye.